ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ಯಾವ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ಆ ತರ್ಕ ದೃಷ್ಟಿಯಾದ ಶಿಷ್ಯ ಹಿಂದೆ ಪ್ರಶ್ನೆ ಮಾಡಿದ, ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ, ನಾನು ಯಾರು, ಜಗತ್ತನ್ನು ರಚಿಸಿದವರು ಯಾರು, ಮುಕ್ತಿಗೆ ಹೇತು ಯಾವುದು? ಮುಕ್ತಿ ಮುಕ್ತಿ ಅಂತ ಹೇಳ್ತಿರಲ್ಲ, ಮುಕ್ತಿ ಎದರಿಂದ ಆಗ್ತದ? ಏನ ಕರ್ಮದಿಂದ ಆಗ್ತದೋ, ಏನ ಉಪಾಸನೆಯಿಂದ ಆಗ್ತದೋ, ಏನ ಜ್ಞಾನದಿಂದ ಆಗ್ತದೋ ಅಂತ ಹಿಂಗ 3 ಪ್ರಶ್ನೆಗಳನ್ನು ಕೇಳಿದ. 2 ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕೊಟ್ಟು ಅವನು ಒಪ್ಪುವಂತೆ ತಿಳಿಸಿದರು. ಈ 3ನೇ ಪ್ರಶ್ನೆ ಯಾವುದು, ಮುಕ್ತಿಗೆ ಹೇತು ಯಾವುದು ಅಂತ ಕೇಳಿದ್ದ. ಅದಕ್ಕೆ ಮುಕ್ತಿಗೆ ಜ್ಞಾನವೇ ಹೇತು. ಅದಕ್ಕೆ ಮತ್ತು ಶಂಕ ಮಾಡ್ತಾನ, ಅಲ್ಲ ಜ್ಞಾನ ಒಂದೇ ಹೇಳಿದ್ರೆ ಹಂಗ್ರಿ? ಆಕಾಶದಲ್ಲಿ ಒಂದು ಪಕ್ಷಿ ಗಮನ ಮಾಡಬೇಕಾದ್ರೆ ಒಂದೇ ರೆಕ್ಕೆಯಿಂದ ಅದು ಹಾರ್ತದೇನು? ಅದಕ್ಕೆ 2 ರೆಕ್ಕೆ ಇದ್ರೆ ಅದು ಹ್ಯಾಂಗ ಆಕಾಶದಲ್ಲಿ ಗಮನ ಮಾಡ್ತದನೋ? ಆದ್ರೆ ನೀವು ಸಹಿತ ನಿಮ್ಮ ಮೋಕ್ಷ ಎಂಬ ಧಾಮಕ್ಕೆ ಹೋಗ್ಬೇಕಾದ್ರೆ 2 ರೆಕ್ಕೆಗಳು ಬೇಕು. ಯಾವ 2 ರೆಕ್ಕೆ? ಒಂದು ಜ್ಞಾನ ಅನ್ನೋದೊಂದು, ಒಂದು ಕರ್ಮ ಅನ್ನೋದೊಂದು. ಇವು 2 ರೆಕ್ಕೆ ಇದ್ರೆ ನಿಮ್ಮ ಮೋಕ್ಷ ಎಂಬ ಧಾಮಕ್ಕೆ ಹೋಗ್ಲಿಕ್ಕೆ ಬರ್ತದೆ, ಇಲ್ಲಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ ಅಂತವ ಶಂಕ ಮಾಡಿದ್ದ. ಅದಕ್ಕೆ ನಿನ್ನಿನ ದಿವಸ ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 387ನೇ ಅಂಕದಲ್ಲಿ ಜ್ಞಾನ ಆಗುವಲ್ಲಿ ಕರ್ಮ ಉಪಾಸನೆಗಳ ಅಪೇಕ್ಷೆಯೂ ಇರುವುದಿಲ್ಲ. ನೋಡ್ರಿ ಏನಂತಾರ್ರಿ, ನಾವರೇ ಜ್ಞಾನ ಒಂದೇ ಮೋಕ್ಷಕ್ಕೆ ಹೇಳಿದೆವು, ನೀ ಏನ್ ಹೇಳಕತ್ತಿದೆ ಪಕ್ಷಿ ದೃಷ್ಟಾಂತ ಕೊಟ್ಟು ಹೇಳ್ತಿಲ್ಲ. ಅದಕ್ಕೆ ಜ್ಞಾನ ಆಗುವಲ್ಲಿ ಕರ್ಮ ಉಪಾಸನೆಗಳ ಅಪೇಕ್ಷೆಯೂ ಇರುವುದಿಲ್ಲ. ಓಂ ನಮಃ ಶಿವಾಯ. ಕೇಳಿಸ್ತದ್ರಿ ಪೂರೆಲ್ಲರಿ? ನೋಡ್ರಿ ಏನ್ ಹೇಳಿದ್ರು, ಸೇತುವಿನ ಜ್ಞಾನದ ದೃಷ್ಟಾಂತವು ಕೂಡ ಸಂಭವಿಸುವುದಿಲ್ಲ. ನೀ ಏನು ಸೇತುವಿನ ದೃಷ್ಟಾಂತ ಒಂದು ಕೊಟ್ಟಿಲ್ಲ, ಅದು ಸಂಭವಿಸುವುದಿಲ್ಲ. ಯಾಕಂದರೆ ಸೇತುವಿನ ದರ್ಶನವು ದೃಷ್ಟ ಫಲಕ್ಕೆ ಕಾರಣವಿರುವುದಿಲ್ಲ. ಆ ಸೇತುವಿನ ಏನು ಸೇತುವಿನ ದರ್ಶನ ದೃಷ್ಟ ಫಲಕ್ಕೆ ಕಾರಣ ಇಲ್ಲದು. ಓಂ ನಮಃ ಶಿವಾಯ. ಕೇಳಿಸ್ತದಲ್ಲಿ ಕಾಂಪ್ರೆಸ್ ಕಾಲದವ್ರಿಗೆ? ಕಟ್ ಆಗಿತ್ತೇನ್ರಿ? ಹಾ, ನೋಡ್ರಿ ಏನಂತಾರ, ಸೇತುವಿನ ದರ್ಶನವು ದೃಷ್ಟ ಫಲಕ್ಕೆ ಕಾರಣವಿರುವುದಿಲ್ಲದು. ನೋಟ್ ಮಾಡ್ರಿ ಪೂರ, ಇದು ಒಂದೊಬ್ಬರದ್ದು ನೋಟ್ ಆಗಿಲ್ಲ ನೋಡ್ರಿ, ಸೌಂಡ್ ಬರ್ಲತ್ತದ. ಮತ್ತೇನೆಂದರೆ ಅದೃಷ್ಟ ಫಲಕ್ಕೆ ಕಾರಣವಿರುತ್ತದೆ. ಅದೃಷ್ಟ ಅಂದ್ರೆ ಎಂದೋ ನೀ ಹೋಗಿ ಆ ಸೇತುವಿನ ದರ್ಶನ ಮಾಡಿ ಬಂದ ಬಳಿಕ ನಿನಗ ಆಗಿಂದಾಗ ಅದು ಫಲ ಕೊಟ್ಟದೇನು? ಇಲ್ಲ, ಅದು ಎಂದೋ ಕೊಟ್ಟದ ಮುಂದೆ ಕಾಲಾಂತರ ಮ್ಯಾಗ. ಅದಕ್ಕೆ ಅದೃಷ್ಟ. ಇನ್ನು ಒಂದೇದ್ದು, ಯಾವ ಫಲವು ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆಯೋ ಅದು ದೃಷ್ಟ ಫಲವೆಂದು ಹೇಳಿಸಿಕೊಳ್ಳುತ್ತದೆ. ಹೇಗೆಂದರೆ ಭೋಜನದ ಫಲವಾದ ತೃಪ್ತಿಯು, ಈಗ ಉಂಡು ಕೂಡಲೇ ನನಗೆ ತೃಪ್ತಿ ಆನಂದ ಐತಪ್ಪ ಅಂತನಲ್ಲ, ಅದು ಹಂಗದ ದೃಷ್ಟ ಫಲ ಅದದು. ಹೇಗೆಂದರೆ ಭೋಜನದ ಫಲವಾದ ತೃಪ್ತಿಯು ಪ್ರತ್ಯಕ್ಷವಿರುತ್ತದೆ. ಆದ್ದರಿಂದ ಭೋಜನವು ದೃಷ್ಟ ಫಲಕ್ಕೆ ಕಾರಣವಿರುತ್ತದೆ. ಹೇಗೋ ಹಾಗೆ ಸೇತುವಿನ ದರ್ಶನದಿಂದ ಪ್ರತ್ಯಕ್ಷ ಫಲವು ಪ್ರತೀತವಾಗುವುದಿಲ್ಲ. ಹ್ಯಾಂಗ ಉಂಡು ಬಳಕ ನನಗೆ ತೃಪ್ತಿ ಆಯ್ತು ಹಂಗದ ಅಲ್ಲಿ ಅದೇನು ಪ್ರತ್ಯಕ್ಷ ಆಗಿ ತೋರ್ತದೆ ಅನ್ನೋದು ಸೇತುವಿನ ದರ್ಶನದಿಂದ ಇಲ್ಲ. ಮತ್ತೇನೆಂದರೆ ಪಾಪದ ನಾಶರೂಪ ಫಲವನ್ನು ಶಾಸ್ತ್ರದಿಂದ ತಿಳಿದುಕೊಂಡಿರುತ್ತಾನೆ.
ಶಾಸ್ತ್ರ ಹೇಳಿರ್ತದೆ ನೋಡಪ್ಪ, ನೀ ಇಂಥ ಪುಣ್ಯ ಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡದೆ ಅಂದ್ರೆ ನಿನ್ನ ಪಾಪ ಎಲ್ಲ ನಿವೃತ್ತಿ ಆಗ್ತದ. ಯಾಕಂದ್ರೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಎಲ್ಲೋ ಪಾಪ ಮಾಡಿದಿ, ಆ ಪಾಪ ಎಲ್ಲಿ ನಿವೃತ್ತಿ ಆಗ್ತದಪ್ಪ ಅಂತ ಕೇಳಿದ್ರೆ ಪುಣ್ಯಕ್ಷೇತ್ರೇ ವಿನಶ್ಯತಿ. ಎಲ್ಲಿ ರಾಮೇಶ್ವರ ದರ್ಶನ ಮಾಡು, ಕಾಶಿ ದರ್ಶನ ಮಾಡು, ನಿನ್ನ ಪಾಪ ಹೋಗ್ತದ ಅಂತ ಹೇಳ್ತಾರ. ಇನ್ನ ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಇಲ್ಲ ಒಂದು ವೇಳೆ ಕಾಶಿಯಾಗಿದ್ದೆ ಪಾಪ ಮಾಡದೆ ಅಂದ್ರೆ ನೋಡ್ರಿ, ಆ ಕಾಶಿಯಾಗಂತೂ ಇಟ್ಟು ಕೆಟ್ಟ ಕೆಲಸ ಭಯಂಕರ ನಡೀತಾವ ಅಲ್ಲೇ ರೀ. ನಮ್ಮ ಗುರುಗಳು ಹೇಳಿದ್ರು, ಶಿವಪುತ್ರಪ್ಪ ಅವ್ರಿಗೆ ಚಾಕು ಹಚ್ಚಿದ್ರತ್ತಲ್ಲಿ. ಎಲ್ಲಿ? ಕಾಶಿ ಒಳಗ. ಅಲ್ಲೇನು ಚಲೋ ಮಂದಿ ಇರ್ತಾರಂತೀರಿ. ಅದಕ್ಕೆ ಹೇಳ್ತಾರ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಗುರುಸ್ಥಾನೇ ವಿನಶ್ಯತೆ. ಒಂದು ವೇಳೆ ಪುಣ್ಯಕ್ಷೇತ್ರದಲ್ಲಿ ಹೋಗಿ ಸಹಿತ ಪಾಪ ಮಾಡದಂದ್ರ ಆ ಪಾಪ ಎಲ್ಲಿ ನಿವೃತ್ತಿ ಆಗ್ತದಪ್ಪ ಅಂತ ಕೇಳಿದ್ರೆ ಗುರುಸ್ಥಾನೇ ವಿನಶ್ಯತೆ. ಗುರುಸ್ಥಾನದೊಳಗ ಆ ಪಾಪ ನಿವೃತ್ತಿ ಆಗ್ತದ. ಒಂದು ವೇಳೆ ಗುರುಸ್ಥಾನೇ ಕೃತ ಪಾಪಂ, ಆ ಗುರುಸ್ಥಾನದೊಳಗೆ ಇದ್ಕೊಂಡೇ ಪಾಪ ಮಾಡದಂದ್ರ ವಜ್ರಲೇಖೋ ಭವಿಷ್ಯತೆ, ಆ ಪಾಪ ಎಂದೂ ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಮತ್ತೊಂದು ಜಾಗೆ ಇಲ್ಲ, ಎಚ್ಚರ. ಅದಕ್ಕೆ ಹೇಳ್ಯಾರ ಅವರು, ಏನ್ ಹೇಳ್ಯಾರ? ಸೇತುವಿನ ದರ್ಶನದಿಂದ ಪ್ರತ್ಯಕ್ಷ ಫಲವು ಪ್ರತೀತಿ ಆಗುವುದಿಲ್ಲ. ಮತ್ತೇನೆಂದರೆ ಪಾಪದ ನಾಶರೂಪ ಫಲವನ್ನು ಶಾಸ್ತ್ರದಿಂದ ತಿಳಿದುಕೊಂಡಿರುತ್ತಾನೆ. ಅದು ಪ್ರತ್ಯಕ್ಷ ಅಲ್ಲ. ಯಾವುದು ಶಾಸ್ತ್ರದಿಂದ ತಿಳಿಯಲ್ಪಟ್ಟಿದೆಯೋ ಹಾಗೂ ಯಾವುದು ಪ್ರತ್ಯಕ್ಷವಾಗಿ ಪ್ರತೀತವಾಗುವುದಿಲ್ಲವೋ ಅದು ಅದೃಷ್ಟ ಫಲವೆಂದು ಹೇಳಲ್ಪಡುತ್ತದೆ. ಮಹೇಶಣ್ಣ ಅದಾರಿಲ್ರಿ ಅವರು? ಹಾ, ಅದೃಷ್ಟ ಯಾವುದು ದೃಷ್ಟ ಯಾವುದು ಗೊತ್ತಾಯ್ತಿಲ್ರಿ? ಹಾ, ಆದ್ದರಿಂದ ಯಾವ ಪ್ರಕಾರ ಯಜ್ಞವೇ ಮೊದಲಾದ ಕರ್ಮಗಳು ಸ್ವರ್ಗಾದಿಗಳ ಅದೃಷ್ಟ ಫಲಕ್ಕೆ ಕಾರಣವಾಗಿರುತ್ತವೆಯೋ ಅವು ಯಾವಾಗಪ್ಪ ಅಂದ್ರೆ ಈ ದೇಹ ಬಿಟ್ಟು ಬಳಕ ಅವು ಹಂಗಂದ್ರೆ ಅವು ಸ್ವರ್ಗಾದಿಗಳ ಫಲ ಪ್ರಾಪ್ತ ಆಗ್ತಾವು. ಅದರಂತೆ ಸೇತುವಿನ ದರ್ಶನವಾದರೂ ಕೂಡ ಪಾಪದ ನಾಶವೆಂಬ ಅದೃಷ್ಟ ಫಲಕ್ಕೆ ಕಾರಣವಾಗಿರುತ್ತದೆ. ಯಾವುದು ಅದೃಷ್ಟ ಫಲಕ್ಕೆ ಕಾರಣವಾಗಿರುವುದೋ ಅದು ಹಾಗೂ ಫಲದ ಉತ್ಪತ್ತಿಯಲ್ಲಿ ಶಾಸ್ತ್ರವು ಎಷ್ಟು ಸಹಾಯವನ್ನು ಬೋಧಿಸಿರುತ್ತದೆಯೋ ಅದರ ಸಹಿತವಾಗಿ ಫಲಕ್ಕೆ ಕಾರಣವಾಗಿರುತ್ತದೆಯೇ ಹೊರತು ಕೇವಲವಲ್ಲ. ಆದ್ದರಿಂದ ಶ್ರದ್ಧಾ ನೇಮ ಮೊದಲಾದವುಗಳ ಸಹಿತವಾಗಿ ಸೇತುವಿನ ದರ್ಶನವು ಏನ್ ಮಾಡ್ತದ? ಪಾಪನಾಶ ರೂಪ ಫಲಕ್ಕೆ ಕಾರಣವಾಗಿರುತ್ತದೆ ಹೊರತು ಶ್ರದ್ಧಾ ನೇಮಾದಿಗಳಿಲ್ಲದೆ ಫಲಕ್ಕೆ ಕಾರಣವಾಗುವುದಿಲ್ಲ. ಯಾಕಂದರೆ ಸೇತುವಿನ ದರ್ಶನದಿಂದ ಪ್ರತ್ಯಕ್ಷವಾಗಿ ಅಂತೂ ಯಾವ ಫಲವೂ ತೋರುವುದಿಲ್ಲ. ಆ ಸೇತುವಿನ ದರ್ಶನ ಮಾಡಿ ಬಂದ ಬಳಕೆ ನನಗೆ ಇಂಥದ್ದಾಯ್ತು ಅಂತ ಪ್ರತ್ಯಕ್ಷವಾಗಿ ಯಾರಿಗರೆ ಸೇತುವಿನ ದರ್ಶನದಿಂದ ಪ್ರತ್ಯಕ್ಷವಾಗಿ ಅಂತೂ ಯಾವ ಫಲವೂ ತೋರುವುದಿಲ್ಲ. ಕೇವಲ ಶಾಸ್ತ್ರದಿಂದ ತಿಳಿದು ಬರುತ್ತದೆ. ಆ ಶಾಸ್ತ್ರವು ಶ್ರದ್ಧಾ ಮೊದಲಾದವುಗಳ ಸಹಿತವಾಗಿ ಮಾಡಿಕೊಳ್ಳುವ ಸೇತುವಿನ ದರ್ಶನದಿಂದ ಫಲವು ಪ್ರಾಪ್ತಿಯಾಗುತ್ತದೆ ಎಂದು ಬೋಧನೆ ಮಾಡಿರುತ್ತದೆ. ನೋಡಪ್ಪ, ನೀ ಹೋಗಿ ಇಂಥ ಸೇತುವಿನ ದರ್ಶನ ಶ್ರದ್ಧಾ ಭಕ್ತಿಯಿಂದ ಹೋಗಿ
ನೀ ಹೋಗಿ ಅಲ್ಲ ದರ್ಶನ ಮಾಡಿ ಬಂದೆ ಅಂದ್ರೆ ಪಾಪ ನಿವೃತ್ತಿ ಆಗ್ತದ ಅಂತ ಹೇಳೇವು. ಅಲ್ಲೊಂದು ಟಿಪ್ಪಣಿ ಹೊಡಿತ್ ನೋಡ್ರಿ ಅಪ್ಪಾಜಿ. ಎಲ್ರಿಪ್ಪ? ಸೇತು ದರ್ಶನ ಅನ್ನಲ್ಲಿ ಒಂದ್ ಟಿಪ್ಪಣಿ ಐತಲ್ರಿ. ಅದು ನಿನ್ನ ನೋಡಿದ್ದೇವ್ರಿ. ಮತ್ತ ಅವರು ಮಹೇಶ್ವರನವ್ರು ಇನ್ನೊಮ್ಮೆ ತಗೋರಿ ಅಂದಿದ್ರು ಅದನ್ನ. ಹೌದ್ರಿ. ಅದಕ್ಕೆ ತಗೊಂಡ್ ಬಂದಿದ್ದು. ಎಲ್ಲೈತು? 425 ಹೌದಿಲ್ರಿ? 425 ನೀನ್ ನೋಡಿದ್ರಿ. ಅದೇ ಅವ್ರ ಅಪ್ಪವ್ರು ಮತ್ತೊಮ್ಮೆ ಅದು ತಗೋರಿತಾರೆ. ಶ್ರೀರಾಮಚಂದ್ರನು ರಾಮೇಶ್ವರದಿಂದ ಲಂಕೆಯ ಪರ್ಯಂತರ ಸಮುದ್ರಕ್ಕೆ ನಿರ್ಮಾಣ ಮಾಡಿದ ಸೇತುವಿನ ದರ್ಶನವು. ಅದು ನಿನ್ನ ಓದದ್ದು ಅದೇ ಅದ್ರಿ. ಅದು ಮುಂದುವರಿಲ್ರಪ್ಪ. ಅದಕ್ಕೆ ತಿಳಿದು ಬರುತ್ತದೆ, ಆ ಶಾಸ್ತ್ರವು ಶ್ರದ್ಧಾ ಮೊದಲಾದವುಗಳ ಸಹಿತವಾಗಿ ಮಾಡಿಕೊಳ್ಳುವ ಸೇತುವಿನ ದರ್ಶನದಿಂದ ಫಲವು ಪ್ರಾಪ್ತಿಯಾಗುತ್ತದೆ ಎಂದು ಬೋಧನ ಮಾಡಿರುತ್ತದೆ. ಕೇವಲ ದರ್ಶನದಿಂದ ಫಲವು ಉತ್ಪತ್ತಿಯಾಗುತ್ತದೆ ಎಂದು ಹೇಳಿರುವುದಿಲ್ಲ. ಮತ್ತೆ ಯಾವ ಪ್ರಮಾಣವೂ ಇಲ್ಲಲ್ಲಿ. ಮತ್ತೆ ಹಿಂಗೆ ಏನಾರ ಹೇಳಿ ಅವು ಯಾವ ಪ್ರಮಾಣ ಆದವನಂದ್ರೆ ಇಲ್ಲ. ಅದಕ್ಕೆ ಶ್ರದ್ಧಾ ನೇಮ ಭಕ್ತಿಗಳನ್ನೇ ಅಲ್ಲಿ ಬೇಕು. ಆದ್ದರಿಂದ ಸೇತುವಿನ ದರ್ಶನವು ಫಲವನ್ನು ಕೊಡಬೇಕಾದರೆ ನೋಡ್ರಿ, ಆ ಸೇತುವಿನ ದರ್ಶನವು ಫಲವನ್ನು ಕೊಡಬೇಕಾದರೆ ಶ್ರದ್ಧಾ ನೇಮ ಭಕ್ತಿಗಳ ಅಪೇಕ್ಷೆಯನ್ನು ಮಾಡುತ್ತದೆ. ಸುಮ್ಮನೆ ಕೊಡಂಗಿಲ್ಲ. ಅದೇನ್ ಮಾಡ್ತದ? ಆ ಶ್ರದ್ಧಾ ನೇಮಾದಿಗಳನ್ನ ಅಪೇಕ್ಷೆ ಮಾಡ್ತದದು ದರ್ಶನ ಫಲ ಕೊಡ್ಬೇಕಾದ್ರೆ. ಇನ್ನು 388ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಬ್ರಹ್ಮವಿದ್ಯೆಯು ತನ್ನ ಫಲವನ್ನು ಕೊಡಬೇಕಾದರೆ, ಬ್ರಹ್ಮವಿದ್ಯೆ ಫಲ ಏನು ರೀ? ಮೋಕ್ಷ. ತನ್ನ ಫಲವನ್ನು ಕೊಡಬೇಕಾದರೆ ಕರ್ಮ ಉಪಾಸನೆಗಳನ್ನು ಅಪೇಕ್ಷೆ ಮಾಡುವುದಿಲ್ಲ. ಅಲ್ಲಿ ಹ್ಯಾಂಗ ಸೇತುವಿನ ದರ್ಶನ ಫಲ ಕೊಡ್ಬೇಕಾದ್ರೆ ಶ್ರದ್ಧಾ ನೇಮಾದಿಗಳು ಹ್ಯಾಂಗ ಅಪೇಕ್ಷೆ ಮಾಡ್ತು, ಹಿಂಗ ಬ್ರಹ್ಮವಿದ್ಯೆಯ ಫಲ ತನ್ನ ಫಲವನ್ನು ಕೊಡಬೇಕಾದ್ರೆ ಹಿಂಗೇನರೇ ಆ ಶ್ರದ್ಧಾ ಭಕ್ತಿಗಳನ್ನ ಅಪೇಕ್ಷೆ ಮಾಡಿದಂತೆ ಇಲ್ಲಿ ಕರ್ಮ ಉಪಾಸನೆಗಳನ್ನೇನ್ರಿ ಅಪೇಕ್ಷೆ ಮಾಡ್ತದೇನಂದ್ರೆ ಇಲ್ಲ. ಆರಿ ಇವ್ರು ಬಂದ ಕೇಳಿಸಲ್ರಿ? ನೋಡ್ರಿ, 388ರೊಳಗ ಬ್ರಹ್ಮವಿದ್ಯೆಯು ತನ್ನ ಫಲವನ್ನು ಕೊಡಬೇಕಾದರೆ ಕರ್ಮ ಉಪಾಸನೆಗಳನ್ನು ಅಪೇಕ್ಷೆ ಮಾಡುವುದಿಲ್ಲ. ಯಾಕಂದರೆ ಒಂದು ವೇಳೆ ಬ್ರಹ್ಮವಿದ್ಯೆಯ ಫಲವು ಯಾವುದು? ಮೋಕ್ಷ ಫಲವು ಕೂಡ ಸ್ವರ್ಗದಂತೆ ವಿಶೇಷವಾದ ಲೋಕಗಳ ಅದೃಷ್ಟವಾಗಿದ್ದರೆ ಆ ವಿಶೇಷ ಲೋಕಗಳ ಪ್ರಾಪ್ತಿಯು ಕೇವಲ ಬ್ರಹ್ಮವಿದ್ಯೆಯಿಂದ ಪ್ರಾಪ್ತಿ ಆಗುತ್ತವೆ ಎಂದು ಬೋಧ ಮಾಡುತ್ತಿರಲಿಲ್ಲ. ಮತ್ತೇನೆಂದರೆ ಕರ್ಮ ಉಪಾಸನ ಸಹಿತವಾಗಿ ಬೋಧ ಮಾಡುತ್ತಿತ್ತು. ಆಗ ಬ್ರಹ್ಮವಿದ್ಯೆಯು ಸೇತುವಿನ ದರ್ಶನದಂತೆ ಫಲವನ್ನು ಕೊಡಬೇಕಾದರೆ ಕರ್ಮ ಉಪಾಸನೆಗಳ ಅಪೇಕ್ಷೆಯನ್ನು ಮಾಡುತ್ತಿತ್ತು. ಆದರೆ ಆ ಬ್ರಹ್ಮವಿದ್ಯೆಯ ಫಲವು ಮೋಕ್ಷವಿರುತ್ತದೆ. ಆ ಬ್ರಹ್ಮವಿದ್ಯೆ ಫಲ ಸ್ವರ್ಗ ವಿಶೇಷ ಅಲ್ಲದು. ಆ ಬ್ರಹ್ಮವಿದ್ಯೆ ಫಲ ಲೋಕ ವಿಶೇಷದನ, ಮೋಕ್ಷ ಏನದ ದೃಷ್ಟ ಫಲ ಆದ್ರಿ. ಜ್ಞಾನದಿಂದ ಸಿಗ್ತದ್ರಿ ಅದು. ಸ್ವಭಾವ ಸಿದ್ಧದದು ಮೋಕ್ಷ.
ಪಡ್ಕೊಳ್ಳೋದಲ್ಲದು ಎಲ್ಲರೇ ಹೋಗಿ. ಅದಕ್ಕೆ ಜ್ಞಾನದಿಂದ ಪ್ರಾಪ್ತಿ ಅಪ್ರಾಪ್ತಿ ಮತ್ತು ಅಪ್ರಾಪ್ತಿಯ ಪ್ರಾಪ್ತಿ ಅಂತ ಎರಡು ಶಬ್ದಗಳನ್ನು ಪ್ರಯೋಗ ಮಾಡ್ತಾರ ಅಪ್ಪರಂದ್ರೆ. ಅದು ಪ್ರಾಪ್ತಿಯ ಪ್ರಾಪ್ತಿನೇ ಅದ್ರಿ, ಮರವೇ ತೆಗೆಯುವುದು ಅಷ್ಟೇ ಅದ ಬ್ರಹ್ಮವಿದ್ಯೆಯ. ಹಾ ಹಾ ಬ್ರಹ್ಮವಿದ್ಯೆಯ ಪ್ರಯೋಜನೇನು ಭ್ರಮ ನಿವೃತ್ತಿ ಅಷ್ಟೇ. ಹೌದು, ಅಪ್ರಾಪ್ತಿಯ ಪ್ರಾಪ್ತಿ ಅಲ್ಲ, ಹಾ ಪ್ರಾಪ್ತಿಯ ಪ್ರಾಪ್ತಿ. ರೈಟ್. ಪ್ರಾಪ್ಯ ರೂಪ ಪ್ರಾಪ್ತಿ ಅದದು. ಮೊದಲೇ ಪ್ರಾಪ್ತಿ ಇದ್ದುದೇ ಪ್ರಾಪ್ತಿ ಆಗ್ತದೆ. ಹೌದ್ರಿ. ಅದು ಮರವೇ ಆಗಿತ್ತು, ಆ ಬ್ರಹ್ಮಜ್ಞಾನಿ ಏನ್ ಮಾಡ್ತು, ಆ ಮರವೇ ಕಳಿತಷ್ಟೇ. ಜ್ಞಾನದ ಪ್ರಯೋಜನ ಏನ್ರಿ? ಅಜ್ಞಾನ ನಿವೃತ್ತಿ. ಹೌದ್ರಿ, ಅಜ್ಞಾನ ನಿವೃತ್ತಿ, ಜ್ಞಾನ. ಹೊಸದಾಗಿ ಮುಕ್ತಿ ತಂದು ಕೊಡ್ಲಿಕ್ ಬರುದಿಲ್ಲ ಅದಕ್ಕೂ. ಏನಂತಾರ ನೋಡ್ರಿ, ಬ್ರಹ್ಮವಿದ್ಯೆಯ ಫಲವು ಮೋಕ್ಷವಿರುತ್ತದೆ, ಸ್ವರ್ಗದಂತೆ ಲೋಕಗಳ ವಿಶೇಷ ರೂಪ ಅದೃಷ್ಟವಂತೂ ಇರುವುದೇ ಇಲ್ಲ. ಮತ್ತೇನೆಂದರೆ ಮೋಕ್ಷವು ನಿತ್ಯ ಪ್ರಾಪ್ತವಿರುತ್ತದೆ ಮತ್ತು ಭ್ರಾಂತಿಯಿಂದ ಬಂಧವು ಪ್ರತೀತವಾಗುತ್ತದೆ. ಹೆಂಗ್ ಬಂದದಪ್ಪ ಅಂತ ಕೇಳಿದ್ರೆ ಭ್ರಾಂತಿಯಿಂದ. ವಾಸ್ತವಿಕವಾಗಿ ಇಲ್ಲ, ಆದ್ರೆ ಭ್ರಾಂತಿಯಿಂದ ಏನಪ್ಪ ನನ್ನ ಗೋಳ ಅಂತಾನೆ. ಹೆಂಗ? ಬಂದ ಕಾಲೋ ಬಂದಾಭಾವ. ಅರ್ಥ ಆಗ್ತದಿಲ್ರಿ? ಹೇಗಪ್ಪ? ಬಂದ ಕಾಲದಲ್ಲೇ ಬಂದದನಂದ್ರೆ ಅವಾಗನು ಅಭಾವೇ ಅದದು. ಭ್ರಾಂತಿಯಿಂದ ನಿನಗೆ ಪ್ರತೀತಿ ಆಗ್ಲಿಕತ್ತದ. ಆ ಭ್ರಾಂತಿಯ ನಿವೃತ್ತಿಯ ಬ್ರಹ್ಮವಿದ್ಯೆಯ ಫಲವಾಗಿರುತ್ತದೆ. ಕೊಟ್ಟು ನೋಡಿಲ್ಲಿ, ಬ್ರಹ್ಮವಿದ್ಯೆ ಫಲ ಏನು? ಭ್ರಾಂತಿ ನಿವೃತ್ತಿ. ಆ ಭ್ರಾಂತಿಯ ನಿವೃತ್ತಿಯು ಬ್ರಹ್ಮವಿದ್ಯೆಯ ಫಲವಾಗಿರುತ್ತದೆ. ಮೋಕ್ಷ ಹೇಳಿದ್ರೇನ್ರಿ ಇಲ್ಲಿ? ಇಲ್ಲ. ಅದು ಭ್ರಾಂತಿ ನಿವೃತ್ತಿ, ಆ ಬ್ರಹ್ಮವಿದ್ಯೆ ಫಲ. ಅದ್ ತಾನೇ ಅದ. ಅದಕ್ಕೆ ಗೀತೆಯಲ್ಲಿ ಭಗವಂತ ಕೇಳಿದವನಿಗೆ, ಪಾರ್ಥನಿಗೆ ಏನ್ ಕೇಳ್ದ? ಕಚ್ಚಿದೆ ತೃಚ್ಯುತಂ ಪಾರ್ಥ ತ್ವಯೇಕ ಅಗ್ರೇನ ಚೇತಸ. ಕಚ್ಚಿದೆ ತೃಚ್ಯುತಂ ಪಾರ್ಥ ತ್ವಯೇಕ ಅಗ್ರೇನ ಚೇತಸ. ಅಂದ್ರೆ ನಾ ಹೇಳಿದ್ದು ಏಕಾಗ್ರವಾಗಿ ಕೇಳಿದೆಯೋ, ಹ್ಯಾಂಗ್ ಕೇಳಿದೆಪ್ಪ? ಯಾಕಂದ್ರೆ ಏಕಾಗ್ರವಾಗಿ ಕೇಳಿದ್ರೆ ಜ್ಞಾನ ಆಗ್ಲಿಕ್ಕೆ ಬೇಕು. ಅದಕ್ಕೆ ಪಾರ್ಥ ಹೇಳೇನವಾಗ ಏನ್ ಹೇಳ್ದ? ಪರಮಾತ್ಮ ನಿನ್ನ ವಾಣಿಯ ಪ್ರಸಾದದ ಮಹಿಮೆಯಿಂದ ಏನಾಗ್ಯದಪ್ಪ ಅಂತ ಕೇಳಿದ್ರ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತತ್ ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಯ ಕರಿಷೇ ವಚನಂ ತವ. ಅಂದ್ರೆ ಹೊಸದಾಗಿ ಸಿಕ್ತಂದನ್ರಿ ಅವ ಪಾರ್ಥ? ಇಲ್ಲ. ನನಗೆ ಸ್ಮೃತಿ ಆಯ್ತು, ನಾ ಯಾರದೀನ್ ಅನ್ನೋದು. ಮರವೇ ಆಗಿತ್ತು, ಆ ಪರಮಾತ್ಮನ ವಾಣಿಯಿಂದ ಮರವೇ ನಿವೃತ್ತಿ ಆಯ್ತು. ಏನ್ರಿ? ಮತ್ತೇನೆಂದರೆ ಮೋಕ್ಷವು ನಿತ್ಯ ಪ್ರಾಪ್ತವಿರುತ್ತದೆ. ಅದು ಹೊಸದಾಗಿ ಪಡ್ಕೊಳ್ಳೋದಲ್ಲದು, ಭ್ರಾಂತಿಯಿಂದ ಇಲ್ದಂಗಾಗಿತ್ತು. ಆ ಭ್ರಾಂತಿರೇ ನಿವೃತ್ತಿ ಆಯ್ತು, ಆ ನಿತ್ಯ ಪ್ರಾಪ್ತಿ ಇದ್ದುದೇ ಪ್ರಾಪ್ತಿ ಆಯ್ತು. ಇದೇನ್ಲೇ ಲೋಕ ವಿಶೇಷಕ್ಕೆ ಹೋಗಿ ಪಡ್ಕೊಳ್ಳೋದದೇನ್ರಿ? ಆ ಸೇತುವಿನ ದರ್ಶನದಂತೆ ಇಲ್ಲ ಇಲ್ಲ. ಯಾಗಾದಿಗಳನ್ನು ಮಾಡಿ ಸ್ವರ್ಗಾದಿಗಳ ಪ್ರಾಪ್ತಿ ಮಾಡ್ಕೊಂಡಂತೆ ಅದೇನ್ರಿ ಇದು? ಇಲ್ರಿ. ಇಲ್ಲ.
ಮತ್ತು ಭ್ರಾಂತಿಯಿಂದ ಬಂದವು ಪ್ರತೀತವಾಗುತ್ತದೆ. ಆ ಭ್ರಾಂತಿಯು ಆ ಭ್ರಾಂತಿಯ ನಿವೃತ್ತಿಯ ಬ್ರಹ್ಮವಿದ್ಯೆಯ ಫಲವಾಗಿರುತ್ತದೆ. ಆ ಭ್ರಾಂತಿಯ ನಿವೃತ್ತಿಯು ಕೇವಲ ಬ್ರಹ್ಮವಿದ್ಯೆಯಿಂದಲೇ ಆಗುತ್ತದೆ. ಆ ಕರ್ಮ ಉಪಾಸನೆಗಳಿಂದ ನಿವೃತ್ತಿ ಆಗುವುದಿಲ್ಲದು. ಹಂಗ ಹಗ್ಗದೊಳಗಿದ್ದ ಹಾವ ನಿನ್ನ ಕಾಯಿ ಹೊಡಿತಾ, ನೈವೇದ್ಯ ಹಿಡಿತಾ, ದಂಡವತ್ತ ಆಗ್ತಾ ಹೋಗಂದ್ರ ಹೋಗ್ತದೇನ್ರಿ? ಹಗ್ಗದ ಜ್ಞಾನದಾಗೆ ಹೋಗ್ತದ. ಹಗ್ಗದ ಜ್ಞಾನ ಹೆಂಗ ಆದ ಬಳಕ ಹೋಗ್ತದೋ ಅದರಂತೆ ಈ ಭ್ರಾಂತಿ ನಿವೃತ್ತಿ ಆಗ್ಬೇಕಾದ್ರೆ ಅದು ತನ್ನ ಅರಿವೇ ತನಗಾಗ್ಬೇಕು. ಆ ಭ್ರಾಂತಿಯ ನಿವೃತ್ತಿಯು ಕೇವಲ ಬ್ರಹ್ಮವಿದ್ಯೆಯಿಂದಲೇ ಆಗುತ್ತದೆ ಎಂದು ನಮಗೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಆಗ್ಯಾವ 426 ಬ್ರಹ್ಮವೆತ್ತರಾದ ಜ್ಞಾನಿಗಳಿಗೆ. ಇದು ಯಾರಿಗಾಗ್ತದಪ್ಪ? ಬ್ರಹ್ಮವೆತ್ತರಾದ ಜ್ಞಾನಿಗಳಿಗೆ. ಹಿಂಗ ಅವ್ರಿಗೆ ಏನಾಗ್ತದ? ಪ್ರತ್ಯಕ್ಷ ಅನುಭವಕ್ಕೆ ಬರ್ತದ. ಎಂದು ನಮಗೆ ಅಂದ್ರೆ ಯಾರಿಗೆ? ಬ್ರಹ್ಮವೆತ್ತರಿಗೆ ಪ್ರತ್ಯಕ್ಷವಿರುತ್ತದೆ. ಅಯ್ಯ ಅವ್ರಿಗಾಯ್ತು, ಮತ್ತೆ ಲೌಕಿಕರಿಗೆ ಹ್ಯಾಂಗ ಗೊತ್ತಾಗ್ಬೇಕ್ರಿ ಅದು ಅಂದ್ರ? ಅದಕ್ಕೆ ಇದಲ್ಲದೆ ರಜ್ಜುವಿನ ಜ್ಞಾನದಿಂದ ಸರ್ಪ ಭ್ರಾಂತಿಯ ನಿವೃತ್ತಿಯಾಗುತ್ತದೆ. ಇದು ಸರ್ವರಿಗೂ ಅದು. ಇದು ಹಗ್ಗ ಜ್ಞಾನದಿಂದ ಹಾವಿನ ನಿವೃತ್ತಿ ಆಗ್ತದಿಲ್ಲ ಎಂಬುದು ಸರ್ವರಿಗೂ ಪ್ರತ್ಯಕ್ಷವಿರುತ್ತದೆ. ಅದು ಬ್ರಹ್ಮವೇತ್ತರಿಗೆ ಅಷ್ಟೇ ಗೊತ್ತಿದ್ರೆ ಈ ದೃಷ್ಟಾಂತ ಸರ್ವರಿಗೂ ಗೊತ್ತದಿದು. ಆದ್ದರಿಂದ ಅಧಿಷ್ಠಾನ ಜ್ಞಾನಕ್ಕೆ ಭ್ರಾಂತಿಯ ನಿವೃತ್ತಿಯೇ ದೃಷ್ಟ ಫಲವಿರುತ್ತದೆ. ದೃಷ್ಟ ಫಲದ ಉತ್ಪತ್ತಿಯು ಎಷ್ಟು ಸಾಮಗ್ರಿಗಳಿಂದ ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆಯೋ ಆ ಸಾಮಗ್ರಿಯು ದೃಷ್ಟ ಫಲಕ್ಕೆ ಕಾರಣವೆಂದು ಹೇಳಲ್ಪಡುತ್ತದೆ. ಒಂದದ್ದು ಹೇಗೆಂದರೆ ನೋಡ್ರಿ, ತುರಿ ತಂತು ವೇಮಗಳಿಂದ ಪಟದ ಉತ್ಪತ್ತಿಯು ಪ್ರತ್ಯಕ್ಷವಿರುತ್ತದೆ. ಆದ್ದರಿಂದ ತುರಿ ತಂತು ವೇಮಗಳು ಪಟಕ್ಕೆ ಕಾರಣವಾಗಿರುತ್ತದೆ. ಇನ್ನು ಎರಡನೇ ಅಕಡ, ಮತ್ತು ಕೇವಲ ಭೋಜನದಿಂದಲೇ ತೃಪ್ತಿ ರೂಪ ಫಲವು ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆ. ಪ್ರತ್ಯಕ್ಷ ಫಲ ಊಟ ಮಾಡೋದ್ರಿಂದ ತೃಪ್ತಿ ಪ್ರತ್ಯಕ್ಷದಿಲ್ರಿ, ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆ. ಆದ್ದರಿಂದ ಕೇವಲ ಭೋಜನವು ತೃಪ್ತಿಗೆ ಕಾರಣವಿರುತ್ತದೆ. ಅದರಂತೆಯೇ ಕೇವಲ ಅಧಿಷ್ಠಾನ ಜ್ಞಾನದಿಂದಲೇ ಭ್ರಾಂತಿಯ ನಿವೃತ್ತಿಯು ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆ. ಹ್ಯಾಂಗ ಊಟ ಮಾಡಿದ ಕೂಡಲೇ ತೃಪ್ತಿ ಪ್ರತ್ಯಕ್ಷ ಫಲ ಅದು, ಅದರಂತೆ ಕೇವಲ ಅಧಿಷ್ಠಾನ ಜ್ಞಾನದಿಂದಲೇ. ಅಧಿಷ್ಠಾನ ಅಂದ್ರೆ ಯಾವುದು ತಾನು ನಿರ್ವಿಕಾರ ಸ್ಥಿತಿಯಿಂದ ಇದ್ದು ಅವಿದ್ಯಾಕೃತ ಏನ್ರಿ ಹಂಗ ಮಾಡ್ತದ ನೋಡ್ರಿ ಅದು. ಅವಿದ್ಯಾಕೃತ ಯಾವುದು ತಾನು ನಿರ್ವಿಕಾರ ಸ್ಥಿತಿಯಿಂದ ಎದ್ದು ಅವಿದ್ಯಾಕೃತ ಕಾರ್ಯಗಳಿಗೆ ಸಹಕಾರಿಯಾಗಿದೆಯೋ ಅದು ಅಧಿಷ್ಠಾನ. ಅವಿದ್ಯಾಕೃತ ಕಾರ್ಯಕ್ಕೆ ಆಧಾರ ಆಶ್ರಯವಾಗಿರುತ್ತದೆಯೋ ಅದು ಅಧಿಷ್ಠಾನ. ನೋಡ್ರಿ ಎಷ್ಟೊತ್ತಿಗೆ ಬತ್ತು ನೋಡ್ರಿ, ಅಟಕಸ್ತದ ಅಲ್ಲೆಲ್ಲೆ. ಅದರಂತೆಯೇ ಕೇವಲ ಅಧಿಷ್ಠಾನ ಜ್ಞಾನದಿಂದಲೇ ಭ್ರಾಂತಿಯ ನಿವೃತ್ತಿಯು ಪ್ರತ್ಯಕ್ಷವಾಗಿ ಪ್ರತೀತವಾಗುತ್ತದೆ.
ಆದ್ದರಿಂದ ಕೇವಲ ಅಧಿಷ್ಠಾನದ ಜ್ಞಾನವೇ ಭ್ರಾಂತಿಯ ನಿವೃತ್ತಿಗೆ ಕಾರಣವಿರುತ್ತದೆ. ಹೇಗೆಂದರೆ ರಜ್ಜುವಿನ ಜ್ಞಾನವು ಭ್ರಾಂತಿಯನ್ನು ನಿವೃತ್ತಿ ಮಾಡುವುದರಲ್ಲಿ ಅನ್ಯ ಏನನ್ನು ಹೇಗೆ ಅಪೇಕ್ಷೆ ಮಾಡುವುದಿಲ್ಲವೋ, ಅಲ್ಲೇನ್ರಿ ಅಪೇಕ್ಷೆ ಮಾಡ್ತದೇನ್ರಿ ಅದು? ಏನೇನು ರಜ್ಜುವಿನ ಜ್ಞಾನ ಆಯ್ತಾ ಹೋಗಿಬಿಡ್ತದೆ. ಅದರಂತೆಯೇ ಬಂಧದ ಭ್ರಾಂತಿಗೆ ಅಧಿಷ್ಠಾನವಾದ ಯಾವ ನಿತ್ಯ ಮುಕ್ತ ಆತ್ಮವಿರುವುದೋ ಅದರ ಜ್ಞಾನವಾದರೂ ಕೂಡ ಬಂಧ ಭ್ರಾಂತಿಯನ್ನು ನಿವೃತ್ತಿ ಮಾಡುವುದರಲ್ಲಿ ಕರ್ಮ ಉಪಾಸನೆಗಳನ್ನು ಅಪೇಕ್ಷೆ ಮಾಡುವುದಿಲ್ಲ. ಇದೆಲ್ಲ ನಿನ್ನ ಬಂದ ವಿಷಯ, ನಿನ್ನಿನ ವಿಷಯನೇ. ಮಹೇಶ್ ಅಣ್ಣ ಅವ್ರಂದ್ರು ನಮಗ ಅದು ತಿಳಿದಿಲ್ರಿ, ಇನ್ನೊಮ್ಮೆ ತಗೋರಿ ಅಂದ್ರು ಅವ್ರು. ಅದಕ್ಕೆ ಇನ್ನೊಮ್ಮೆ ತಗೊಂಡು ಬಂದೇವ್ರಿ. ಚಲೋ ಆಯ್ತು, ಮತ್ತೊಂದಿಟ್ಟು ಗಟ್ಟಿ ಆಗ್ತದೆ. ಅದು ಮೊದಲೇ ಬಂಗಾರ, ಅದು ಹೊರಗೆ ಹಚ್ಚದಂಗ ಮತ್ತಿಟ್ಟು ಹೊಳಪೆ ಹೊಳೆಯದದು. ಅದು ಬಾಧ ಆಗುದಲ್ಲ ಏನ್ರಿ? ಅದಕ್ಕೆ ಪುನಃ 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 ಅಧ್ಯಯನ ಮಾಡ್ರಿಪ್ಪ ಅಂತಾರ ಅದಕ್ಕೆ. ಅಪ್ಪವ್ರಿ ನಿವೃತ್ತಿ, ಬಾಧ ಮತ್ತು ನಾಶ ಈ ಮೂರು ಶಬ್ದ ಬೇರೆ ಬೇರೆ. ಒಂದ್ ಸ್ವಲ್ಪ ಅದದು ಹೇಳ್ರಿ ಅಪ್ಪರ್ ಪೂಜ್ಯ ಮಾಡಿ. ನಿವೃತ್ತಿ, ಬಾಧ ಮತ್ತು ನಾಶ. ಅಂದ್ರ ತ್ರಿಕಾಲ ಇದು ಮಿಥ್ಯತ್ವ ನಿಶ್ಚಯ ರೂಪ, ಮಿಥ್ಯತ್ವ ನಿಶ್ಚಯ ರೂಪವೇ ಬಾಧ. ಮಿಥ್ಯಾತ್ವ ನಿಶ್ಚಯ ರೂಪವೇ ಬಾಧ ಒಂದದ್ದು. ಬಾಧ ಅಂದ್ರನೇ ನಿವೃತ್ತಿ. ಬಾಧ ಅಂದ್ರೆ ನಿವೃತ್ತಿ. ಎರಡು ಶಬ್ದ ಒಂದೇ. ಯಾವುದು ಮೂರು ಕಾಲಗಳಲ್ಲಿ ಇರುವುದಿಲ್ಲವೋ ಅದು ಬಾಧ. ಏನ್ರಿ? ಯಾವುದು ಮೂರು ಕಾಲಗಳಲ್ಲಿರುವುದು ಅದು ಬಾಧ. ನಾಶ ಅಂದ್ರ ಇದು ಭೂತ ಭವಿಷ್ಯತ್ತಿಗಳಲ್ಲಿ ಇಲ್ಲದ್ದು ನಾಶ. ಕೇವಲ ವರ್ತಮಾನ ಕಾಲದಲ್ಲಿ ಮಾತ್ರ ತೋರ್ತದೆ. ಬಾಧ ಏನ್ ಅಪೇಕ್ಷೆ ಮಾಡ್ತದಂದ್ರ ನಿವೃತ್ತಿ ಅಪೇಕ್ಷೆ ಮಾಡ್ತದ. ನಾಶ ಏನ್ ಅಪೇಕ್ಷೆ ಮಾಡ್ತದಂದ್ರ ಪ್ರತಿಯೋಗಿ ಅಪೇಕ್ಷೆ ಮಾಡ್ತದ. ಏನ್ರಿ? ಮತ್ತೇನ್ರಿ ಬಂದ್ರೆ ಬಂದೊಂದಲ್ರಿ ಆಯ್ತಿಲ್ರಿ ಅಪ್ಪವ್ರ? ಆಯ್ತಾಯ್ತು, ಕ್ಲಿಯರ್ ಆತ್ರಿ. ಅಲ್ರಿ ಅಪ್ಪವ್ರ ಹೇಳ್ತೀನಿ, ಬಸವರಾಜ ಅಪ್ಪವ್ರಿಗೆ. ಓರಿ ಅವ್ ಎರಡೇ ಕೇಳ್ಯಾರ ಅವ್ರು, ನಿವೃತ್ತಿ, ಬಾಧ, ನಾಶ. ಎರಡು ಕಾಲಗಳಲ್ಲಿ ಇಲ್ಲದ್ದು ನಾಶ. ಯಾವಾಗ? ಭೂತ ಭವಿಷ್ಯತ್ತುಗಳಲ್ಲಿ ಇಲ್ಲದ್ದು ನಾಶ. ಉತ್ಪತ್ತಿ ಪೂರ್ವದಲ್ಲಿ ಇಲ್ಲ, ನಾಶ ನಂತರನೂ ಇಲ್ಲ. ಪ್ರಾಗ್ಭಾವ ಮತ್ತು ಪರದ್ಭಾಂಶ ಅಭಾವ. ಕೇವಲ ವರ್ತಮಾನ ಕಾಲದಲ್ಲಿ ತೋರುವುದು ಮಾತ್ರ ನಾಶ. ಈ ಜಗತ್ತ ಕೇವಲ ವರ್ತಮಾನದೊಳಗೆ ತೋರ್ತದ. ಹೌದೌದ್ರಿ. ಘಟ ಮಣ್ಣಿನಲ್ಲಿ ಉತ್ಪತ್ತಿ ಪೂರ್ವಕ್ಕಿಂತನೂ ಇಲ್ಲ, ಒಡೆದ ಮೇಲೆ ಇಲ್ಲ, ಒಡೆದ ಬಳಕನು ಘಟ ಇಲ್ಲ. ಇದು ಏನದ ನಾಶ. ಬಾಧ ಏನದ ಮೂರು ಕಾಲಗಳಲ್ಲಿ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅದನ್ನ ನಾಶ ಮಾಡ್ಲಿಕ್ಕೆ ಹೋಗಲ್ಲ. ಆಯ್ತದ. ಸರಿ, ಮುಂದುವರ್ಲಪ್ಪ. ಬರೋಬ್ಬರ ಐತ್ರಿ. ನೀವೊಮ್ಮೆ ಹೇಳ್ರಿಪ್ಪ ಅವ್ರು. ಈಗ ಬಾಧ, ನಿವೃತ್ತಿ, ನಾಶ ಕೇಳ್ಯಾರಪ್ಪ ಅವರು. ಬಾಧ ನಿವೃತ್ತಿ ಅದು ಪರ್ಯಾಯ ಪದ ಒಂದೇ ಆಗ್ತದ್ರಿ. ಅದು ಹೇಳಿದ್ರಲ್ಲ, ಬಾಧ
ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡ್ತದ. ನಿವೃತ್ತಿ ರೀ ನಿವೃತ್ತಿ ಅದೇ ರೀ. ನಿವೃತ್ತಿ ಒಳಗೆ ನಾಶ ಅಪೇಕ್ಷೆ ಇಲ್ಲ. ಹಾ ಅಂದ್ರ 3 ಕಾಲದಲ್ಲಿ ಇಲ್ಲದಕ್ಕ ಬಾಧ ಹೇಳ್ಬೇಕ್ರಿ. ಹೌದು. 3 ಕಾಲದಲ್ಲಿ ಯಾವುದು ಇಲ್ಲೋ ಅದು ಬಾಧ. 2 ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದು ನಾಶ. ನಾಶ. 1 ಕಾಲದಲ್ಲಿ ಯಾವುದಿಲ್ಲವೋ ಅದು ಲಯ. ಲಯ. ಅಪ್ಪೋರೆ ಮತ್ತೊಮ್ಮೆ ನೋಡಿ ಸರ್ ದಯಮಾಡಿ. ಹಾ ರೀ ಮತ್ತೊಮ್ಮೆ ರಿಪೀಟ್ ಮಾಡ್ರಿ ಅಪ್ಪ ಅವ್ರ ಶಬ್ದ. 3 ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದಕ್ಕೆ ಬಾಧ ಅನ್ಬೇಕು. 3 ಕಾಲದಲ್ಲಿ ಇಲ್ಲದು ಬಾಧ. ಭೂತ್ ಭವಿಷ್ಯತ್ ವರ್ತಮಾನ 3 ಕಾಲದಲ್ಲಿ ಇಲ್ಲದು. 3 ಕಾಲದಲ್ಲಿ ಇಲ್ಲವೇ ಇಲ್ಲ ಅಂದ್ರೆ ಹಗ್ಗದಲ್ಲಿ ಕಂಡಂತ ಹಾವು ದೃಷ್ಟಾಂತ ಇದಕ್ಕೆ. ಹಾ ರೈಟ್. ಇದಕ್ಕೆ ಏನ್ ಅನ್ಬೇಕಪ್ಪ ಅಂದ್ರೆ ಬಾಧ ಅನ್ಬೇಕು. 2 ಕಾಲದಲ್ಲಿ ಇದ್ದದ್ದು ನಾಶ ಅನ್ಬೇಕು. 2 ಭೂತ ಮತ್ತು ಕಾಲದಲ್ಲಿ ಭವಿಷ್ಯ. ಇಲ್ಲವೋ ಅದು ನಾಶ. ಭೂತ ಭವಿಷ್ಯದಲ್ಲಿ ಮಾತ್ರ ಅದು ಇಲ್ಲವೇ ಇಲ್ಲ, ವರ್ತಮಾನದಲ್ಲಿ ಮಾತ್ರ ಇದೆ, ಅದು ನಾಶ. ಅದಕ್ಕೆ ನಾಶ ಹೇಳ್ಬೇಕು ಅದಕ್ಕೆ. ಹೌದ್ರಿ. ಇನ್ನು 1 ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದಕ್ಕೆ ಲಯ. 1 ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದು ಅದಕ್ಕೆ ಲಯ ಹೇಳ್ಬೇಕು. ಅದಕ್ಕೆ ದೃಷ್ಟಾಂತ ಹೆಂಗ್ರಿ ಅಪ್ಪ ಅವ್ರೆ? ದೃಷ್ಟಾಂತ ಹೆಂಗಂದ್ರ ಅಂತಃಕರಣ ಎಲ್ಲಿಲ್ಲ? ಸುಷುಪ್ತಿ ಅವಸ್ಥೆಯಲ್ಲಿಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲ. ಹೌದು. ಅದಕ್ಕೆ ಲಯ ಹೇಳ್ಬೇಕು. ಅದಕ್ಕೆ ಬರೋಬರೈತ್ರಿ. ಪ್ರಿಂಟ್ ಹೊಡೆದ್ ಬಿಡ್ರಿ ಮತ್ತೊಮ್ಮೆ ಅಳಿಗಾಡ್ಲಾರ್ದಂಗ. ಧನ್ಯವಾದ ಅಪ್ಪ. ಮುಂದ್ ಹೋಗನ್ರಿ. ಮುಂದಿನ ಅಂಕಕ್ಕೆ ಏನು ವಿಚಾರ ಅದ್ರಿ ಇದ್ರಾಗ? ಹೋಗನ್ರಿ, ಮುಂದಕ್ಕೆ ಹೋಗನ್ರಿ. ಮಹೇಶಣ್ಣ ಅರ್ಥ ಆಯ್ತ್ರಿ? 389ನೇ ಅಂಕದಲ್ಲಿ 1ನೇ ಆಕಡ ನೋಡ್ರಿ. ಒಂದು ವೇಳೆ ಜ್ಞಾನದ ಫಲವಾದ ಮೋಕ್ಷವು ಸ್ವರ್ಗದಂತೆ ಲೋಕ ವಿಶೇಷವಾದ ಅದೃಷ್ಟವೆಂದು ಅಂಗೀಕಾರ ಮಾಡಿದ್ದಾದರೆ ಅದು ವೇದವಾಕ್ಯಕ್ಕೆ ವಿರುದ್ಧವಾಗುತ್ತದೆ. ಅದು ಹೆಂಗ? ಮೋಕ್ಷ ಅನ್ನೋದು ಲೋಕ ವಿಶೇಷ ಹಿಂಗ ಏನಾರ ಅಂಗೀಕಾರ ಮಾಡಿದ್ರೆ ಸ್ವರ್ಗದಂತೆ ಏನಾಗ್ತದಪ್ಪ? ಅದು ವೇದವಾಕ್ಯಕ್ಕೆ ವಿರುದ್ಧವಾಗುತ್ತದೆ. ಯಾಕಂದರೆ ಜ್ಞಾನಿಯ ಪ್ರಾಣವು ಯಾವ ಕಾಲಕ್ಕೂ ಗಮನ ಮಾಡುವುದಿಲ್ಲ. ಯಾವ ಲೋಕ? ಯಾವ ಲೋಕಕ್ಕೂ ಗಮನ ಮಾಡುವುದಿಲ್ಲ. ಯಾವುದು? ಜ್ಞಾನಿ ಪ್ರಾಣ. ಜ್ಞಾನಿ ಪ್ರಾಣ ಅದನ್ನು ಹೊರಗೆ ಬರ್ತದೆ, ಹೊರಗೆ ಹೋಗ್ತದ್ರಿ. ಹೊರಗೆ ಹೋಗ್ತದಂದ್ರ ಅದು ಎಲ್ಲರೇ ಯಾವ ಲೋಕಕ್ಕೋ ಮತ್ತೆ ಯಾವರೇ ದೇಹಕ್ಕೋ ಹಿಂಗೇನ್ರಿ ಗಮನ ಮಾಡ್ತದನಂದ್ರ ಹೋಗಲ್ಲ, ಎಲ್ಲಿ ಹೋಗಲ್ಲ. ಅದು ಪ್ರಾಣದಾಗ ಹೋಗಿಬಿಡ್ತದ ಅಷ್ಟೇ. ಅದಕ್ಕೆ ನತಸ್ಯ ಪ್ರಾಣ ಉತ್ಕ್ರಾಮಂತೆ ತದ್ವಿಲಯ ಸಮವಿಲಿಯಂತೆ ಅಂತ ಶಾಸ್ತ್ರದ. ಅದಕ್ಕೆ ಅದು ಲೋಕಾಂತರಕ್ಕ ಮತ್ತು ಬ್ಯಾರೆ ಯಾವ ಶರೀರಕ್ಕ ಹೋಗಿ ಹಿಂಗೇನ್ರಿ ಸೆಟ್ ಆಗ್ತದ ಅನ್ನೋದ್ರ ಇಲ್ಲ. ಅದು ಎಲ್ಲಿ ಹೊರಗೆ ಬತ್ತು ಅಲ್ಲೇ ಅದು ಏನಾಗಿಬಿಡ್ತದಪ್ಪ ಅಂತ ಕೇಳಿದ್ರೆ ಲಯ ಆಗಿಬಿಡ್ತದ. ಅದೇ ಪ್ರಾಣದಲ್ಲಿ ಲಯ ಆಗ್ತದೆ. ಯಾತ್ಯಾತ್ರಿಂದ ಆಗಿತ್ತ ಆತಾತ್ಕೆಲ್ಲ ಹಂಚಿ ಹೋಗ್ಬಿಡ್ತದು. ಅದಕ್ಕ ಮುಂದ್ ಹೋಗಲಿಕ್ಕೆ ಬ್ಯಾಲೆನ್ಸ್ ಇಲ್ಲ, ರಾಗಾದಿಗಳಿಲ್ಲ, ಇಚ್ಛಾದಿಗಳಿಲ್ಲ. ಜ್ಞಾನಿಯಾಗೇನಲ್ಲ. ಅವೆಲ್ಲ ಏನಾಗ್ಯಾವ? ಜ್ಞಾನದಿಂದ ಸರ್ವಕರ್ಮಾಣಿ ಭಸ್ಮಸಾಕೃತೆ. ಸರ್ವಕರ್ಮಗಳೆಲ್ಲ ಭಸ್ಮಾಗಿ ಹೋಗ್ಯಾವ್ರಲ್ಲಿ. ಇಲ್ಲದ್ದರಿಂದ ಆ ಕರ್ಮದ ಬ್ಯಾಲೆನ್ಸ್ ಇಲ್ಲದ್ದರಿಂದ ಅವು ಎಲ್ಲರೇ ಲೋಕಾಂತರಕ್ಕೋ ಮತ್ಯಾವ ದೇಹಕ್ಕೋ ಹೋಗುವುದಿಲ್ಲ. ಯಾತ್ಯಾತ್ರಿಂದ ಆಗಿ ತಾತಾತ್ಕೆಲ್ಲ ಹಂಚಿ ಹೋಗ್ಬಿಡ್ತ ಅಲ್ಲಿದಲ್ಲೇ.
ಅದಕ್ಕೆ ಹೇಳ್ಯಾರ ತಸ್ಯ ಪ್ರಾಣ ಉತ್ಕ್ರಾಮಂತಿ ತದ್ವಿಲಯ ಸಮವಿಲಿಯಂತೆ. ಹ್ಮ್ ಲೋಕಕ್ಕೂ ಗಮನ ಮಾಡುವುದಿಲ್ಲ. ಇದನ್ನು ವೇದದಲ್ಲಿ ಹೇಳಿರುತ್ತದೆ. ಮತ್ತು ಎರಡನೇ ಕಡೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ ಸ್ವರ್ಗದಂತೆ ಅದು ಕೂಡ ಅನಿತ್ಯವಾಗಬೇಕಾಗುತ್ತದೆ. ಸ್ವರ್ಗಾದಿ ಸುಖಗಳು ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಷ್ಯಂತೆ ಮತ್ತೆ ಬರ್ಬೇಕಾಗ್ತದಿಲ್ರಿ. ಆದ್ದರಿಂದ ಮೋಕ್ಷವು ಲೋಕ ವಿಶೇಷ ರೂಪವಲ್ಲ. ಮತ್ತು ಮೂರನೆಯ ಕಡೆ ಒಂದು ವೇಳೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ ಅದಕ್ಕಾದರೂ ಕೂಡ ಕೇವಲ ಜ್ಞಾನದಿಂದಲೇ ಆ ಮೋಕ್ಷ ಲೋಕದ ಪ್ರಾಪ್ತಿಯಾಗುತ್ತದೆ ಎಂದು ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. 428 ಏನ್ ಹೇಳ್ತಾರೆ ಅದ್ರ ಮೇಲೆ ಬಂದದ. ಒಂದು ವೇಳೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ ಇಲ್ಲಿ ದುರ್ಜನ ದೋಷ ನ್ಯಾಯದಿಂದ ಏನ್ ಹೇಳಿದ್ರಿ? ದುರ್ಜನ ದೋಷ ನ್ಯಾಯದಿಂದ ಒಂದು ವೇಳೆ ದುರ್ಜನ ದೋಷ ನ್ಯಾಯ ಅಂದ್ರೆ ಮೊನ್ನೆ ಯಾವಾಗ ಹೇಳಿದ್ದೇವಲ್ರಿ ಅದಕ್ಕೊಮ್ಮ ದುರ್ಶತೋ ದುರ್ಜನ ನ್ಯಾಯ. ದುಷ್ಯತೋ ದುರ್ಜನ ನ್ಯಾಯ. ದೃಶ್ಯ ಇದ್ದಿದ್ದೇ ಏನಂದ್ರೆ ದುರ್ಜನ ನ್ಯಾಯ ಅಂದಂಗ. ಅವನಿಗೆ ಏನು ದೃಶ್ಯವಾಗಿ ಕಾಣಿಸ್ತದ ಅದೇ ತಿಳ್ಕೊಂಡಿರ್ತಾನ ಅವನು. ಒಂದು ವೇಳೆ ಲೋಕ ವಿಶೇಷಕ್ಕೆ ಮೋಕ್ಷವೆಂದು ಒಪ್ಪಿದಾಗ್ಯಾದರೂ ನೋಡ್ರಿ ಏನಂತಾರೆ, ಒಂದು ವೇಳೆ ಲೋಕ ವಿಶೇಷಕ್ಕೆ ಮೋಕ್ಷವೆಂದು ಒಪ್ಪಿದಾಗ್ಯಾದರೂ ಆ ಮೋಕ್ಷವು ಜ್ಞಾನವಿಲ್ಲದೆ ಆಗುವುದಿಲ್ಲೆಂಬ ವಾರ್ತೆಯನ್ನು ಸಿದ್ಧಾಂತಿಗಳು ಪ್ರತಿಪಾದನೆ ಮಾಡಿರುತ್ತಾರೆ. ಮಾಡ್ತಾರಲ್ಲ, ಈಗ ಮಾಡಿಬಿಟ್ಟಾರ ಈಗ. ಜ್ಞಾನವಿಲ್ಲದೆ ಆಗುವುದಿಲ್ಲೆಂಬ ವಾರ್ತೆಯನ್ನು ಸಿದ್ಧಾಂತಿಗಳು ಪ್ರತಿಪಾದನೆ ಮಾಡಿರುತ್ತಾರೆ. ಹೇಗೆಂದರೆ, ಯಾವನು ಒಬ್ಬ ಪ್ರಬಲ ಶತ್ರುವಾದವನು ತನ್ನ ನಿರ್ಬಲ ಶತ್ರುವಿನನ್ನು ಕುರಿತು ಪ್ರಥಮದಲ್ಲಿ ಅವನಿಗೆ ಪ್ರಹಾರ ಮಾಡಲು ಅಪ್ಪಣೆಯನ್ನು ಕೊಟ್ಟು ಆ ನಿರ್ಬಲ ಶತ್ರು ಸಂತೋಷವನ್ನು ಹೊಂದುವಂತೆ ಮಾಡುತ್ತಾನೆ. ನನಗೆ ಮೊದಲು ಪರವಾನಿ ಕೊಟ್ಟ, ನಾ ಒಂದು ಕೊಟ್ಟನಂದ್ರೆ ಇವ ಅದ್ರ ಸತ್ತೇ ಹೋಗ್ತಾನೆ, ನನಗೇನು ಹೊಡಿತಾನವ ಅಂತೇಳಿ ಹಿಂಗವ. ಇದು ಹಿಂದ ಭೀಮ ಜರಾಸಂಧಗ ಆಗಿ ಬಂದದ್ದು ವಿದ್ರಿದು ಏನ್ರಿ. ಅವನು ಭಯಂಕರ ಯಾನಿತ್ರಿ, ಅವನಿಗೆ 10 ಆನಿ ಬಲ ಐತ್ರಿ ಜರಾಸಂಧಗನು. ಅವ್ರಿಬ್ಬರ ಯುದ್ಧದೊಳಗ ಮೊದಲು ಯಾರು ಹೊಡೆಯೋದನ್ನ ಮೊದಲ ಭೀಮಸೇನ ಏನು ಮಾಡಿದ, ಅವನಿಗೆ ಪರವಾನಿ ಕೊಟ್ಟ. ನಿಂದು ಬೀಳಿ ಮೊದಲು ಏಟ ನಾವು. ಅವಾಗ ಅವ ಸಂತೋಷ ಆಯ್ತು, ನನಗೆ ಮೊದಲು ಪರವಾನಿ ಕೊಟ್ಟ, ನಾ ಹೊಡೆದ ಬಳಿಕ ಅವ ಸತ್ತೇ ಹೋಗ್ತಾನೆ, ನನಗೇನು ಹೊಡಿತಾನಂದವ ಏನ್ರಿ. ಅವ ಹೊಡೆದ, ಇವ ಏನ್ ಜುಮ್ಮಲ್ಲಿ ಇವ ನನ್ ಪಾಳಿ ಅದನ್ನ ಸರಿ ಅಂದ. ಇವ ಹೊಡೆದ ಕಲಾಸ, ಒಂದ್ ಏಟಿ ಕಲಾಸೆ ಆಗಿಬಿಟ್ರಿ ಅವ ಜರಾಸಂಧ. ಹಂಗಿಲ್ಲಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ತನ್ನ ನಿರ್ಬಲ ಶತ್ರುವಿನನ್ನು ಕುರಿತು ಪ್ರಥಮದಲ್ಲಿ ಅವನಿಗೆ ಪ್ರಹಾರ ಮಾಡಲು ಅಪ್ಪಣೆಯನ್ನು ಕೊಟ್ಟು ಆ ನಿರ್ಬಲ ಶತ್ರು ಸಂತೋಷವನ್ನು ಹೊಂದುವಂತೆ ಮಾಡುತ್ತಾನೆ.
ಆಮೇಲೆ ಅವನನ್ನು ಕೊಂದು ಹಾಕುತ್ತಾನೆ. ಹ್ಮ್ ಇದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ದುರ್ಜನತೋಷ ನ್ಯಾಯವೆಂದು ಹೆಸರು. ರಕ್ಷಕ ಇದ್ನಲ್ಲ, ಹಾ ಮೊದಲ ಅಪ್ಪಣೆ ಕೊಟ್ಟ ನೀವು ಬಲಾಢ್ಯ ಅದಾವ. ಬಲಡ್ಡೆ ಆದವ. ಹ್ಮ್ ಹಂಗಿಲ್ಲಿ ಅವರು ಅವನಿಗೆ ಏನಪ್ಪಾ ಅಂತ ಕೇಳಿ ವಾದಿಗಳಿಗೆ ಮೊದಲ ಅವನಿಗೆ ಪರವಾನಿ ಕೊಟ್ಟಾರ್ರಿ. ಈಗ ಹ್ಮ್ ಎಲ್ಲಿ ಬಂದಿತ್ತಿರದ ಟಿಪ್ಪಣಿ? ಒಂದು ವೇಳೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ, ಮೂರನೇ ಅಕ್ಕ. ಮೂರನೇ ಅಕಡ. ಹ್ಮ್ ಒಂದು ವೇಳೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ ಅದಕ್ಕಾದರೂ ಕೂಡ ಕೇವಲ ಜ್ಞಾನದಿಂದಲೇ ಆ ಮೋಕ್ಷ ಲೋಕದ ಪ್ರಾಪ್ತಿ ಆಗುತ್ತದೆ ಎಂದು ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ಹ್ಮ್ ಯಾಕಂದರೆ ಯಾವ ಶಾಸ್ತ್ರವು ಪ್ರತಿಪಾದನೆ ಮಾಡಲ್ಪಟ್ಟ ಯಾವ ಅರ್ಥವಿದೆಯೋ ಹ್ಮ್ ಅದನ್ನು ಶಾಸ್ತ್ರಕ್ಕನುಸಾರವಾಗಿಯೇ ಅಂಗೀಕಾರ ಮಾಡಿರುತ್ತದೆ. ಹ್ಮ್ ಅಂಥ ಶಾಸ್ತ್ರವು ಕೇವಲ ಜ್ಞಾನದಿಂದಲೇ ಮೋಕ್ಷವೆಂದು ಹೇಳಿರುತ್ತದೆ. ಹ್ಮ್ ಆದ್ದರಿಂದಲೇ ಕೇವಲ ಜ್ಞಾನವು ಮೋಕ್ಷಕ್ಕೆ ಕಾರಣವಿರುತ್ತದೆಯೇ ಹೊರತು ಕರ್ಮ ಉಪಾಸನಾ ಜ್ಞಾನ ಮೂರು ಅಲ್ಲ. ಹ್ಮ್ ಹೊಡೆದಾಕದ್ರಿಲ್ರಿ? ಹೌದು, ಜ್ಞಾನವು ಮೋಕ್ಷಕ್ಕೆ ಕಾರಣವಿರುತ್ತದೆ ಹೊರತು ಏನು ಜ್ಞಾನದಿಂದಲೇ ಮೋಕ್ಷವೆಂದು ಹೇಳಿರುತ್ತದೆ. ಆದ್ದರಿಂದಲೇ ಕೇವಲ ಜ್ಞಾನವು ಮೋಕ್ಷಕ್ಕೆ ಕಾರಣವಿರುತ್ತದೆ ಹೊರತು ಕರ್ಮ ಉಪಾಸನ ಮತ್ತು ಜ್ಞಾನ ಇವು ಮೂರು ಅಲ್ಲ. ಜ್ಞಾನ ಹೊಡೆದಾಕಿದ್ರ ಅಂದ್ರೆ ಮೂರು ಕೂಡುದಲ್ಲತ. ಜ್ಞಾನ ಮೂರು ಕೂಡುದಲ್ಲ, ಸಮುಚ್ಚಯ ಅಲ್ಲ. ಏನ್ರಿ? ಸಮುಚ್ಚಯ ಅಲ್ಲ, ಹಾ ಒಂದೇ. ಒಂದ ಹಾಡಿಲ್ರಿ? ಜ್ಞಾನ ಒಂದೇ ಸಾಕೋ ಮುಕ್ತಿಗೆ, ಇನ್ನೇನು ಬೇಕೋ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ. ಕರ್ಮ ಉಪಾಸನೆಗಳೆಲ್ಲ ಭುಕ್ತಿಗೆ, ಭೋಗಕ್ಕವು. ಭೋಗಕ್ಕ, ಮೋಕ್ಷಕ್ಕಲ್ಲ. ಅಲ್ಲ. ಇನ್ನ 390ನೇ ಅಂಕದಲ್ಲಿ ವೃಕ್ಷದ ದೃಷ್ಟಾಂತವು ಕೂಡ ಸಂಭವಿಸುವುದಿಲ್ಲ. 3-4 ದೃಷ್ಟಾಂತ ಕೊಟ್ಟಿದ್ರಿ ಅವ ಯಾರು ಪೂರ್ವ ಪಕ್ಷಿ. ಹೌದಿಲ್ರಿ? ಒಂದು ಪಕ್ಷಿದು, ಒಂದು ಸೇತುವಿನ ದರ್ಶನ, ಮತ್ತು ಇದೊಂದು ಯಾವುದು ವೃಕ್ಷದ ದೃಷ್ಟಾಂತವು ಕೂಡ ಸಂಭವಿಸುವುದಿಲ್ಲ. ಯಾಕಂದರೆ ಅವ ಬಡ್ಡ ನೀರ್ ಹಾಕಿದ್ರೆ ಅದ ಮ್ಯಾಲೆಲ್ಲ ಕಾಯಿ ಆಗ್ತವ, ಎಲ್ಲ ಆಗ್ತವ ಹೇಳಿದ್ದ. ವೃಕ್ಷದ ದೃಷ್ಟಾಂತವು ಕೂಡ ಸಂಭವಿಸುವುದಿಲ್ಲ. ಯಾಕಂದರೆ ನೀರು ಹಾಕುವಿಕೆಯು ವೃಕ್ಷದ ಉತ್ಪತ್ತಿಗೂ ಹಾಗೂ ಅದರ ರಕ್ಷಣೆಗೂ ಕಾರಣವಾದಾಗ್ಯಾದರೂ ಕೂಡ ವೃಕ್ಷದ ಫಲ ಉತ್ಪತ್ತಿ ಆಗುವುದಕ್ಕೆ ಕಾರಣವಲ್ಲ. ಆ ನೀರ್ ಹಾಕುದು ಆ ಫಲ ಕೊಡ್ಲಿಕ್ಕೆ ಕಾರಣ ಅಲ್ಲ. ಹೇಗೆಂದರೆ ವೃದ್ಧ ಅಂದರೆ ಮುಪ್ಪಾದ ಯಾವ ವೃಕ್ಷವಿರುವುದು ಅದಕ್ಕೆ ನೀರು ಹಾಕುವುದು ಕೇವಲ ಅದರ ರಕ್ಷಣೆ ನಿಮಿತ್ತವಾಗಿರುತ್ತದೆ ಹೊರತು ಫಲದ ನಿಮಿತ್ತವಲ್ಲ. ಆ ಹಳಿ ಗಿಡ ಇರ್ತದೆ ಒಂದು, ಆ ಹಳಿ ಗಿಡ ಅದರ ರಕ್ಷಣೆ ಆಗ್ತದೆ ನೀರು ಹಾಕೋದ್ರಿಂದ. ಅದ್ರ ಫಲ ಕೊಡ್ತದೇನ್ರಿ ಅದು? ಹಳಿ ಗಿಡ ಕೊಡಲ್ಲ. ನೀರ್ ಹಾಕೋದ್ರಿಂದ ಕುಡ್ತಿತ್ತಂದ್ರೆ ಹಳಿ ಗಿಡನು ಕುಡ್ಬೇಕಂತಾರೆ ಇವ್ರು.
ನೀರ್ ಹಾಕದ್ರಿಂದ ಫಲ ಬರ್ತಿತ್ತು ಅಂದ್ರ ಆ ಹಳಿ ಗಿಡನು ಫಲ ಕೊಡ್ಬೇಕು. ಬರೋಬರ್ ಕೊಡ್ತದೇನ್ರಿ? ಅದೇ ಆಗಿತ್ತು. ಹಾ, ಜಲದಿಂದ ಪುಷ್ಟವಾದ ಯಾವ ವೃಕ್ಷವಿರುವುದು ಅದುವೇ ಫಲಕ್ಕೆ ಕಾರಣವಿರುತ್ತದೆ. ಜಲವನ್ನು ಹಾಕುವುದೇ ಫಲಕ್ಕೆ ಕಾರಣ ಅಲ್ಲ. ಹೇಗೋ ಹಾಗೆ ಕರ್ಮ ಉಪಾಸನೆಗಳಾದರೂ ಕೂಡ ಜ್ಞಾನದ ಉತ್ಪತ್ತಿಯಾಗಲಿಕ್ಕೆ ಉಪಯೋಗವಿರುತ್ತವೆ ಹೊರತು ಯಾವುವು ಹೇಗೋ ಹಾಗೆ ಕರ್ಮ ಉಪಾಸನೆಗಳಾದರೂ ಕೂಡ ಜ್ಞಾನವು ಉತ್ಪತ್ತಿಯಾಗಲಿಕ್ಕೆ ಉಪಯೋಗವಿರುತ್ತವೆ ಹೊರತು ಮೋಕ್ಷ ಉತ್ಪತ್ತಿಯಾಗಲಿಕ್ಕೆ ಅಲ್ಲ. ಆ ಜ್ಞಾನಕ್ಕೆ ಸಹಕಾರಿ ಅದಾವು. ಈ ಕ್ರಮ ಸಮುಚ್ಚಯ ಹೇಳಗತ್ತಾರ್ರಿ. ಬರೋಬರ್. ಆದ್ದರಿಂದ ಜ್ಞಾನವು ಉತ್ಪತ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿಯೇ ಅಂತಃಕರಣ ಶುದ್ಧಿಗಾಗಿಯೂ ಹಾಗೂ ನಿಶ್ಚಲತ್ವಕ್ಕಾಗಿಯೂ ಕರ್ಮ ಉಪಾಸನೆಗಳನ್ನು ಮಾಡಬೇಕೇ ಹೊರತು ಜ್ಞಾನಾನಂತರ ಮೋಕ್ಷದ ನಿಮಿತ್ತವಾಗಿ ಮಾಡಬೇಕಾಗಿಲ್ಲ. ಅರ್ಥ ಆಯ್ತ್ರಿ? ಜ್ಞಾನಕ್ಕಿಂತ ಪೂರ್ವದಲ್ಲಿ ಕರ್ಮ ಉಪಾಸನ ಇವು ಅಂತಃಕರಣ ಶುದ್ಧಿಯಾಗಿ ಆಗ್ತದ. ಅವಾಗ ಏನಂದ್ರ ಜ್ಞಾನ ಆಗ್ತದ. ಜ್ಞಾನದ ಸಲುವಾಗಿ ಹೇಳಿದೆವು ಹೊರತಾಗಿ ಮೋಕ್ಷಕ್ಕಲ್ಲ. ಅಲ್ಲ, ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಕೇವಲ ಜ್ಞಾನವೇ ಕಾರಣದ. ಕೇವಲ ಜ್ಞಾನ ಕಾರಣದ. ಸಮಯ ಮುಗಿದದ. ಸಮಯ ಮುಗಿತೇನ್ರಿ? ಹಾ, ಇನ್ನು ಈ 390ನೇ ಅಂಕ ಇನ್ನೂ ವಿಷಯ ಉಳಿದದ್ರಿ. ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.